ಟಿವಿ ನೋಡ್ಬೇಕಾದ್ರೆ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಸೋಷಿಯಲ್ ಮೀಡಿಯಾ ಯಾವುದೇ ನೋಡ್ಬೇಕಾದ್ರೆ ಅಲ್ಲಿ ಯಾವಾಗ್ಲೂ ನಿನಗೊಂದು ಆಡ್ ಬರ್ತಾ ಇರುತ್ತೆ, ಮ್ಯೂಚುವಲ್ ಫಂಡ್ಸ್, ಮ್ಯೂಚುವಲ್ ಫಂಡ್ಸ್, ಮ್ಯೂಚುವಲ್ ಫಂಡ್ಸ್ ಅಂತ. ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಏನು? ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು? ಮ್ಯೂಚುವಲ್ ಫಂಡ್ಸ್ಗೂ ಸ್ಟಾಕ್ ಮಾರ್ಕೆಟ್ಗೂ ಏನ್ ವ್ಯತ್ಯಾಸ? ಫ್ರಮ್ ದ ಸ್ಕ್ರಾಚ್ ಮ್ಯೂಚುವಲ್ ಫಂಡ್ಸ್ ಏನು ಅನ್ನೋದು ನಾವು ಈ ವಿಡಿಯೋದಲ್ಲಿ ನೋಡೋಣ. ಓಕೆನಾ? ಏನಂತೀಯ? ನೋಡೋಣ. ನಿನಗೆ ಎಕ್ಸಾಕ್ಟ್ ಆಗಿ ಅರ್ಥ ಮಾಡ್ಸೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡು. ಎಕ್ಸಾಂಪಲ್ ಕೊಡೋಕ್ಕಿಂತ ಮುಂಚೆ ಫಸ್ಟ್ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡು. ಬೇಗ ಬೇಗ ಮಾಡು. ಮಾಡಮ್ಮ, ಮಾಡು ಮಾಡು, ಬೇಗ ಮಾಡು. ಮಾಡ್ದ್ಯಾ? ನೀನೆಲ್ಲಿ ಮಾಡಿರ್ತೀಯ? ಸರಿ, ಹೋಗೋಣ ಈಗ ಟಾಪಿಕ್ಗೆ ಹೋಗೋಣ. ನೋಡ್, ನಾನು ನಿನಗೆ ದೊಡ್ಡ ದೊಡ್ಡ ಥಿಯರಿ ಹೇಳಿ ಬುಕ್ಕಿಶ್ ನಾಲೆಜ್ ನಾನು ಕೊಡಲ್ಲ ನಿನಗೆ. ಅಂದ್ರೆ ನಿನಗೂ ಅರ್ಥ ಆಗ್ಬೇಕು. ನಾನು ಏನೇ ವಿಷಯ ಹೇಳಿದ್ರು, ಏನೇ ಕಾಂಟೆಂಟ್ ಹೇಳಿದ್ರು ನಿನಗೆ ನೀಟಾಗಿ ಅರ್ಥ ಆಗ್ಬೇಕು, ನಿನ್ನ ತಲೆಗೆ ಹೋಗ್ಬೇಕು. ಸೊ ನಿನ್ನ ತಲೆಗೆ ಹೋದ್ರೇನೆ ನಾನು ಕಾಂಟೆಂಟ್ ಮಾಡಿದ್ದಕ್ಕೂ ಒಂದು ಉಪಯೋಗ, ನೀನು ಈ ವಿಡಿಯೋ ನೋಡ್ತಾ ಇರೋದಕ್ಕೂ ನಿನಗೂ ಉಪಯೋಗ. ಅರ್ಥ ಆಗ್ತಿದ್ಯಾ? ನೋಡು, ನೀನು ಸ್ಕೂಲು ಕಾಲೇಜಲ್ಲಿ ಇರ್ಬೇಕಾದ್ರೆ ಎಕ್ಸಾಮ್ಗೆ ಪ್ರಿಪೇರ್ ಆಗೋದು ಒಂದು ಅರ್ಥ ಮಾಡ್ಕೊಂಡಿರ್ತೀಯ, ಇನ್ನೊಂದು ಬಾಯಟ್ ಹೊಡೆದಿರ್ತೀಯ. ನಿನಗಲ್ಲಿ ಅರ್ಥ ಮಾಡ್ಕೊಂಡ್ರು ಬಾಯಟ್ ಹೊಡೆದ್ರು ನಿನಗೆ ಬೇಕಾಗಿರೋದು ಅಲ್ಲಿ ಮಾರ್ಕ್ಸ್. ಆ ಮಾರ್ಕ್ಸ್ಗೋಸ್ಕರ ನೀನೆಲ್ಲ ಮಾಡ್ತೀಯ. ಬಟ್ ಈ ವಿಡಿಯೋದಲ್ಲಿ ನಾನು ನಿನಗೆ ಹೇಳೋದ್ರಲ್ಲಿ ನೀನು ಅರ್ಥ ಮಾಡ್ಕೊಳ್ಳೇಬೇಕು. ನಿನಗೆ ಅರ್ಥ ಆದ್ರೆ ಮಾತ್ರ ನಿನಗೆ ಮ್ಯೂಚುವಲ್ ಫಂಡ್ಸ್ ಏನು ಅನ್ನೋದು ನೀಟಾಗಿ ಗೊತ್ತಾಗುತ್ತೆ ನಿನಗೆ. ಮ್ಯೂಚುವಲ್ ಫಂಡ್ಸ್ ಅನ್ನೋದು ದೊಡ್ಡ ಕಾಂಪ್ಲಿಕೇಟೆಡ್ ವಿಷಯನೇ ಅಲ್ಲ. ನಿನಗೆ ಕಾನ್ಸೆಪ್ಟ್ ಒಂದು ಅರ್ಥ ಆದ್ರೆ ನೀನೇ ನೀಟಾಗಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀಯ. ನಾನು ನಿನಗೆ ಈ ಕಾನ್ಸೆಪ್ಟ್ ಅರ್ಥ ಮಾಡಿಸ್ತೀನಿ, ನೀಟಾಗಿ ಕೇಳಿಸ್ಕೊ. ಬಟ್ ಗಮನ ಇಟ್ಟು ಕೇಳಿಸ್ಕೋಬೇಕು ಅಷ್ಟೇ. ನೀನು ನೀಟಾಗಿ ಕೇಳಿಸ್ಕೊ, ಅರ್ಥ ಮಾಡಿಸ್ತೀನಿ ನಾನು ನಿನಗೆ. ಸೊ ಈಗ ಹೋಗೇ ಬಿಡೋಣ. ನೋಡು, ಇವಾಗ ನೀನು ಬೆಂಗಳೂರಿಂದ ಮಂಗಳೂರಿಗೆ ಹೋಗ್ಬೇಕು ಅನ್ಕೋ. ಯಾವ ತರ ಹೋಗ್ತೀಯಾ? ಒಂದು ಬಸ್ಸಲ್ಲಿ ಹೋಗ್ತೀಯಾ, ಕಾರಲ್ಲಿ ಹೋಗ್ತೀಯಾ, ಬೈಕಲ್ಲಿ ಹೋಗ್ತೀಯಾ? ನೀನ್ ತುಂಬಾ ಇಂಟೆಲಿಜೆಂಟ್ ಅಂತ ಗೊತ್ತು. ಮತ್ತೆ ನೀನ್ ಕಮೆಂಟ್ ಹಾಕ್ಬೇಡ ಟ್ರೈನಲ್ಲೂ ಹೋಗ್ಬೋದು ಅಂತ, ಆ ತರದೆಲ್ಲ ಕಮೆಂಟ್ ಹಾಕ್ಬೇಡ. ನೀಟಾಗಿ ಕೇಳಿಸ್ಕೊ. ಇದು ನೀನ್ ಇವಾಗ ಕಾರಲ್ಲಿ ಹೋಗೋದಾದ್ರೆ 2 ಆಪ್ಷನ್ ಇರುತ್ತೆ. ಒಂದು, ನೀನೇ ಕಾರ್ನ ಡ್ರೈವ್ ಮಾಡ್ಬಿಟ್ಟು ಹೋಗ್ಬೋದು. ಇಲ್ಲ, ಇನ್ನೊಂದು ಡ್ರೈವರ್ನ ಹೈಯರ್ ಮಾಡಿ ಅವನ ಕೈಯಲ್ಲಿ ಡ್ರೈವ್ ಮಾಡಿಸ್ಕೊಂಡು ನೀನ್ ಹೋಗ್ಬೋದು. ಕರೆಕ್ಟಾ? ಸೇಮ್ ಇದೇ ರೀತಿನೇ ಸೇಮ್ ನೋಡು, ಈ ಕಾನ್ಸೆಪ್ಟ್ ನಿನ್ಗೆ ಅರ್ಥ ಆಯ್ತಾ? ಇದೇ ರೀತಿನೇ ಮ್ಯೂಚುವಲ್ ಫಂಡ್ಸ್ ವರ್ಕ್ ಆಗೋದು. ಸ್ಟಾಕ್ ಮಾರ್ಕೆಟ್ ಅಂದ್ರೆ ನೀನು ಕಾರಲ್ಲಿ ಕುತ್ಕೊಂಡು ಡ್ರೈವ್ ಮಾಡ್ಕೊಂಡು ಹೋಗೋದು. ಅದೇ ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಒಬ್ಬ ಡ್ರೈವರ್ನ ಹೈಯರ್ ಮಾಡಿಬಿಟ್ಟು ಆ ಕಾರಲ್ಲಿ ಹೋಗೋದು. ಅರ್ಥ ಆಗಿಲ್ಲ ಅಲ್ಲ ನಿನಗೆ? ನಿನಗೆ ಗೊತ್ತು, ನಿನಗೆ ಇನ್ನೂ ಅರ್ಥ ಆಗಿಲ್ಲ. ಹೇಳ್ತೀನಿ ಕೇಳಿ ನೀಟಾಗಿ. ಇವಾಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀನು ಟ್ರೇಡ್ ಮಾಡ್ತೀಯ, ನೀನು ಈಕ್ವಿಟಿಯಲ್ಲಿ ಟ್ರೇಡ್ ಮಾಡ್ತೀಯಾ, ನೀನು ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡ್ತೀಯಾ, ನೀನು ಡೆರಿವೇಟಿವ್ಸ್ ಅಲ್ಲಿ ಟ್ರೇಡ್ ಮಾಡ್ತೀಯಾ, ನೀನು ಟ್ರೇಡ್ ಮಾಡ್ತೀಯಾ. ಅದೇ ಮ್ಯೂಚುವಲ್ ಫಂಡ್ಸ್ ಅಲ್ಲಿ, ಮ್ಯೂಚುವಲ್ ಫಂಡ್ ಆರ್ಗನೈಸೇಷನ್ ಅಲ್ಲಿ ಮ್ಯಾನೇಜರ್ಗಳು ಇರ್ತಾರೆ. ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಸ್ ಅಂತ ಮೇನ್ ಇರ್ತಾರೆ. ಅವನು ಆ ಫಂಡ್ ನ ಎಲ್ಲಿ ಹಾಕ್ಬೇಕು, ಏನ್ ಮಾಡ್ಬೇಕು, ಅಂದ್ರೆ ಇದು ಈಕ್ವಿಟಿಲಿ ಹಾಕ್ಬೇಕಾ, ಇದು ಡೆಪ್ಸ್ ಅಲ್ಲಿ ಹಾಕ್ಬೇಕಾ, ಈ ತರದ್ದು ಅವನು ಪ್ಲಾನ್ ಮಾಡ್ಬಿಟ್ಟು ಅವನು ಹಾಕ್ತಾನೆ. ಅದರಲ್ಲಿ ಬರೋ ಪ್ರಾಫಿಟ್ ನ ಅವನು ನಿನಗೆ ಕೊಡ್ತಾನೆ. ಈ ಕರೆಕ್ಟ್ ಕಾನ್ಸೆಪ್ಟ್ ಅರ್ಥ ಆಗ್ತಿದೆಯಾ ನಿನಗೆ? ಮ್ಯೂಚುವಲ್ ಫಂಡ್ ಏನು ಅನ್ನೋದು ಅರ್ಥ ಆಯ್ತಾ? ಹೇಳಿ ನೀಟಾಗಿ. ಸಿಂಪಲ್ ನೋಡು, ನೀನು ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕ್ತಿದೀಯಾ ಅಂದ್ರೆ ಆ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಸ್ಗಳು ಅಲ್ಲಿ ಇಲ್ಲಿ ಎಲ್ಲ ಅವರು ಸ್ವಲ್ಪ ಅಮೌಂಟ್ ಹಂಗ್ ದುಡ್ಡು ಸ್ಪ್ರೆಡ್ ಮಾಡ್ತಾರೆ. ಅದ್ರಲ್ಲಿ ಬರೋ ಲಾಭನ ನಿನಗೆ ತಂದು ಕೊಡ್ತಾರೆ, ನಿನಗೆ ಕೊಡ್ತಾರೆ. ಇದು ಮ್ಯೂಚುವಲ್ ಫಂಡ್. ನೀನೇನು ಇದಕ್ಕೆ ಏನು 7th ಸೆನ್ಸು ಅಥವಾ 8th ಸೆನ್ಸು ಅಥವಾ ಏನೋ ಅಲ್ಗಾರ್ದಮು ಅದೇನು ಹಾಕ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ನೀನ್ ಅಲ್ಗಾರ್ದಮ್ ಹಾಕ್ಬೇಕು. ಎಲ್ಲಿ ಹಾಕ್ಬೇಕು ಅಂದ್ರೆ ಲೈಕ್ ಎಲ್ಲಿ ಅಂದ್ರೆ ನೀನ್ ನೋಡೀಗ ಯಾವ ಮ್ಯೂಚುವಲ್ ಫಂಡ್ ಅಲ್ಲಿ ಇಷ್ಟೊಂದು ಸ್ವಲ್ಪ ವೆರೈಟೀಸ್ಗಳಿದಾವೆ. ಏನೇನಿದೆ ಅಂತ ನಾನು ಹೇಳ್ತೀನಿ. ಮ್ಯೂಚುವಲ್ ಫಂಡ್ ಅಲ್ಲಿ ಒಂದಿಷ್ಟು ಇದೆ. ಯಾವ್ದ್ರಲ್ಲಿ ಹಾಕ್ಬೇಕು, ಯಾವ್ದ್ರಲ್ಲಿ ನಮಗೆ ರಿಟರ್ನ್ಸ್ ಜಾಸ್ತಿ ಬರುತ್ತೆ, ಯಾವ್ದ್ರಲ್ಲಿ ನಮಗೆ ರಿಸ್ಕ್ ಜಾಸ್ತಿ ಬರುತ್ತೆ, ಯಾವ್ದ್ರಲ್ಲಿ ನಮಗೆ ರಿಸ್ಕ್ ರಿವಾರ್ಡ್ ಎರಡೂ ಇರುತ್ತೆ. ಅಂದ್ರೆ ರಿಸ್ಕ್ ಇರುತ್ತೆ, ನೆಕ್ಸ್ಟ್ ಅದು ಪ್ರಾಫಿಟ್ ಹಂಗೆ ಬರುತ್ತೆ. ಅಂದ್ರೆ ಪರ್ಸೆಂಟೇಜ್ ಅದು ಹಂಗೆ ಬರುತ್ತೆ. ಎಷ್ಟು ಪರ್ಸೆಂಟ್ ಬರುತ್ತೆ ಅನ್ನೋದನ್ನ ಅದು ನಾನು ನಿನಗೆ ನೀಟಾಗಿ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಏನಕ್ಕೆ ಅಂದ್ರೆ ನಿನಗೆ ಫಸ್ಟ್ ಮ್ಯೂಚುವಲ್ ಫಂಡ್ ಬೇಸಿಕ್ ಗೊತ್ತಾಗಬೇಕು. ಮ್ಯೂಚುವಲ್ ಫಂಡ್ ಹೆಂಗ್ ವರ್ಕ್ ಆಗೋದು ಅನ್ನೋದು ನಿನಗೆ ಗೊತ್ತಾಗಬೇಕಾಗಿತ್ತು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೆ. ಮ್ಯೂಚುವಲ್ ಫಂಡ್ ಹೇಗ್ ಆಗತ್ತೆ, ಏನಾಯ್ತು, ಇನ್ನೊಂದು ನಿನಗೆ ಡೌಟ್ ಬರ್ಬೋದು. ಅವರೆಲ್ಲ ಇಷ್ಟೆಲ್ಲ ಮಾಡ್ತಾರೆ, ಅವ್ರಿಗೆ ಏನ್ ಲಾಭ ಅನ್ನೋದು ನಿನ್ಗೊಂದು ಡೌಟ್ ಬರ್ಬೋದು. ಅವ್ರಿಗೆ ಏನ್ ಲಾಭ ಇದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡು. ಇವಾಗ ನಾನೊಂದು 100 ರೂಪಾಯಿ ಹಾಕಿರ್ತೀನಿ, ನೀನೊಂದು 100 ರೂಪಾಯಿ ಹಾಕಿರ್ತೀಯ, ನಿನ್ನ ಫ್ರೆಂಡ್ಸ್ 100 ರೂಪಾಯಿ ಹಾಕಿರ್ತಾರೆ. ಎಲ್ಲರೂ ಅಷ್ಟು 100 ಒಂದು ಕಾಂಪೌಂಡ್ ಆಗಿ 100 ಜನ ಅಥವಾ 1000 ಜನ ಇಷ್ಟೊಂದು ಜನ ಅಂತ ಒಂದು ಕಾಂಪೌಂಡ್ ಆಗಿ ಒಂದು ಇಷ್ಟು ಅಮೌಂಟ್ ಅಂತ ಸಿಗುತ್ತೆ. ಆ ಅಮೌಂಟ್ ನ ಅವ್ರು ಏನ್ ಮಾಡ್ತಾರೆ, ಎಲ್ಲವೂ ಸ್ಪ್ರೆಡ್ ಮಾಡ್ಕೊಂಡು ಹೋಗ್ತಾರೆ. ಎಲ್ಲೆಲ್ಲಿ ಹಾಕ್ಬೇಕು, ಏನೇನ್ ಮಾಡ್ಬೇಕು ಎಲ್ಲವೂ ನೀಟಾಗಿ ಒನ್ ಬೈ ಒನ್ ಸ್ಪ್ರೆಡ್ ಮಾಡ್ಕೊಂಡು ಅಷ್ಟು ಅಮೌಂಟ್ ನ ಫುಲ್ ಡೆಪ್ಟ್ ಅಲ್ಲಿ ಹಾಕ್ಬಹುದು ಅಥವಾ ಈಕ್ವಿಟಿಲಿ ಹಾಕ್ಬಹುದು. ನಿನಗೆ ಇದು ಮುಂದೆ ನಿನಗೆ ಗೊತ್ತಾಗುತ್ತೆ. ಡೆಪ್ಟ್ ಅಂದ್ರೆ ಏನು, ಈಕ್ವಿಟಿ ಅಂದ್ರೆ ಏನು, ಪ್ರತಿಯೊಂದು ನಾನು ನಿನಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀನು ಟೆನ್ಷನ್ ತಗೋಬೇಡ ಅದ್ರ ಬಗ್ಗೆ. ಸೊ ಅಲ್ಲಿ ನೀಟಾಗಿ ಹಾಕ್ತಾರೆ ಅವರು. ಅದಾದ್ಮೇಲೆ ಅದ್ರಲ್ಲಿ ಬರೋ ಪ್ರಾಫಿಟ್ ನ ಅವ್ರು ನಿನಗೆ ಕೊಡ್ತಾರೆ. ಆ ಪ್ರಾಫಿಟ್ ಕೊಡೋದ್ರಲ್ಲಿ ನೀನು 1 to 4% ಅಥವಾ 3% ಚಾರ್ಜಸ್ ಕಟ್ ಆಗುತ್ತೆ. ಅದು ಒಂದೊಂದು ಸೆಕ್ಟಾರ್ ಅಲ್ಲಿ ಒಂದೊಂದು ತರ ಚಾರ್ಜಸ್ ಕಟ್ ಆಗುತ್ತೆ. 1 to 4% ಒಳಗಡೆ ಚಾರ್ಜಸ್ ಕಟ್ ಆಗುತ್ತೆ. ನೀನ್ ಇವಾಗ 100 ರೂಪಾಯಿ ಸಂಪಾದನೆ ಮಾಡಿದ್ಯಾ ಅನ್ಕೋ, ನಿನಗೆ 100 ರೂಪಾಯಿ ಪ್ರಾಫಿಟ್ ಬಂದಿದೆ ಅನ್ಕೋ, ಅವ್ರು 4 ರೂಪಾಯಿ ತಗೊಂತಾರೆ ಅಥವಾ 3 ರೂಪಾಯಿ ತಗೊಂತಾರೆ ಅಥವಾ 2 ರೂಪಾಯಿ ತಗೊಂತಾರೆ, 1 ರೂಪಾಯಿ ತಗೊಂತಾರೆ. 1 ರೂಪಾಯಿಂದ 4 ರೂಪಾಯಿ ಒಳಗಡೆ, 1 ರೂಪಾಯಿ ಅಂದ್ರೆ 4 ರೂಪಾಯಿ ಅಂದ್ರೆ 1 ರೂಪಾಯಿ ಅಂದ್ರೆ 4%, 1% ಇಂದ 4% ಒಳಗಡೆ ನಿನಗೆ ಅದು ಕಟ್ ಆಗುತ್ತೆ. ಸೊ ಇದು ಇವತ್ತಿಂದು ಮ್ಯೂಚುವಲ್ ಫಂಡ್ಸ್ ಲೆಕ್ಚರ್ ಅನ್ಬೋದು. ನಿನಗೆ ಅರ್ಥ ಆಗಿದೆಯೋ ಆಗಿಲ್ವೋ ನನಗೆ ಗೊತ್ತಾಗ್ತಿಲ್ಲ.
ಆಲ್ಮೋಸ್ಟ್ ನಿನಗೆ ಬುದ್ಧಿ ಅನ್ನೋದಿದ್ರೆ, ನೀನು ಅರ್ಥ ಮಾಡ್ಕೊಳ್ಳೋ ನಿನಗೆ ಕ್ಯಾಪಬಿಲಿಟಿ ಇದ್ರೆ ನಿನಗೆ ಅರ್ಥ ಆಗಿರುತ್ತೆ ಅಂತ ನಾನು ಅನ್ಕೊಂತೀನಿ. ಮ್ಯೂಚುವಲ್ ಫಂಡ್ ಅಂದ್ರೆ ನೀನು ಬಂದು ದುಡ್ಡು ಹಾಕ್ತೀಯ, ಆ ಫಂಡ್ ನ ಮ್ಯಾನೇಜರ್ ಎಲ್ಲಾ ಇದ್ರಲ್ಲೂ ಸ್ಪ್ರೆಡ್ ಮಾಡ್ತಾನೆ. ಏನಕ್ಕಂದ್ರೆ ಅವನಿಗೆ ನಾಲೆಜ್ ಇರುತ್ತೆ. ಇದ್ರಲ್ಲಿ ನಿನಗೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬೇಕಾಗಿರಲ್ಲ, ಇದ್ರಲ್ಲಿ ನಿನಗೆ ಚಾರ್ಟ್ ಪ್ಯಾಟರ್ನ್ ಬೇಕಾಗಿರಲ್ಲ, ಇದ್ರಲ್ಲಿ ನಿನಗೆ ಯಾವ್ದು ಇಂಡಿಕೇಟರ್ಸ್ ಹಾಕದ್ ಬೇಕಾಗಿರಲ್ಲ, ಇದ್ರಲ್ಲಿ ನಿನಗೆ ಏನು ಎಮೋಷನ್ ಕಂಟ್ರೋಲ್ ಮಾಡೋದ್ ಬೇಕಾಗಿರಲ್ಲ. ಇದ್ರಲ್ಲಿ ಏನ್ ಮಾಡ್ಬೇಕು ಅಂದ್ರೆ ನೀನು ವೆಯ್ಟ್ ಮಾಡ್ಬೇಕು. ಇದ್ರಲ್ಲಿ ಒಂದೇ ಒಂದು ಮಾಡ್ಬೇಕಾಗಿರೋದೇನಂದ್ರೆ ಯು ಹ್ಯಾವ್ ಟು ವೆಯ್ಟ್. ನಿನ್ನ ಪೇಷನ್ಸ್ ಇರಬೇಕು, ವೆಯ್ಟ್ ಮಾಡಬೇಕು. ವೆಯ್ಟ್ ಅಂದ್ರೆ 1 ತಿಂಗಳು 2 ತಿಂಗಳು 3 ತಿಂಗಳು 4 ತಿಂಗಳು ಅಲ್ಲ, ಸ್ವಲ್ಪ ವರ್ಷಗಳು ಬಿಟ್ಟು ನೀನು ವೆಯ್ಟ್ ಮಾಡಬೇಕು. ನಿನಗೆ ಎಕ್ಸಾಂಪಲ್ ಹೇಳ್ತೀನಿ ನೋಡು, ಇನ್ಫ್ಲೇಷನ್ ಅಂತೀವಿ ಇದಕ್ಕೆ. ಇನ್ಫ್ಲೇಷನ್ ಯಾವ ತರ ಅಂದ್ರೆ, ನಾರ್ಮಲಿ ಅವಾಗ ಒಂದು ನಾರ್ಮಲ್ ಬೈಕ್ ಒಂದು 60,000 ಸಿಕ್ತಿತ್ತು, 40,000ಕ್ಕೂ ಸಿಕ್ತಿತ್ತು ಆ ಕಾಲದಲ್ಲಿ. ಒಂದು 10 ವರ್ಷ 15 ವರ್ಷ ಹಿಂದೆ. ಆ ಕಾಲ ಅಂದ್ರೆ ಮತ್ತೆ ಆ ಕಾಲ ಅಲ್ಲ, ಹಿಂದಿನ ತುಂಬಾ ಹಿಂದೆ ಅಲ್ಲ, ಒಂದು 10 ವರ್ಷ 15 ವರ್ಷ ಹಿಂದೆ 40,000ಕ್ಕೆ 60,000ಕ್ಕೆ ಬೈಕ್ಗಳು ಸಿಕ್ತಿತ್ತು. ಇವಾಗ ನಾರ್ಮಲ್ ಬೈಕ್ ರೇಟ್ ಸ್ಟಾರ್ಟಿಂಗ್ ಪ್ರೈಸ್ 90,000 ರೂಪಾಯಿ ಆಗಿದೆ. ಇನ್ಫ್ಲೇಷನ್ ನೋಡು, ಮತ್ತೆ ಸೇಮ್ ಕಂಪನಿ ಸೇಮ್ ಬೈಕು, ಇನ್ಫ್ಲೇಷನ್ ಎಲ್ಲವೂ ಚೇಂಜ್ ಆಗ್ತಾ ಇರುತ್ತೆ. ಅಂದ್ರೆ ನೋಡು, ಇವಾಗಿರೋ ಬೆಲೆ ನಿನಗೆ ಮುಂದೆ ಇರಲ್ಲ. ಅವಾಗಿನ ಕಾಲದಲ್ಲಿ 1 ರೂಪಾಯಿ ಅಂದ್ರೆ ದೊಡ್ಡದು ಆ ಕಾಲ. ಇವಾಗ ಹೇಳ್ತಾ ಇರೋದು ಆ ಕಾಲದಲ್ಲಿ ತುಂಬಾ ದೊಡ್ಡದು 1 ರೂಪಾಯಿ ಅಂದ್ರೆ. ಇವಾಗ 1 ರೂಪಾಯಿ ನಿನಗೆ ಬೆಲೆ ಇಲ್ಲ, 100 ರೂಪಾಯಿಗೆ ಬೆಲೆ ಇಲ್ಲ. ಅವಾಗ ನಾನ್ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ನನ್ನ ಹತ್ರ 10 ರೂಪಾಯಿ 20 ರೂಪಾಯಿ ಇದ್ರೆ ನಾನು ಕಿಂಗು. ಅದೇ ಇವಾಗ 20 ರೂಪಾಯಿ 100 ರೂಪಾಯಿ 500 ರೂಪಾಯಿ ಹೋಗ್ಲಿ 1000 ರೂಪಾಯಿ. ಬೆಂಗಳೂರಲ್ಲಿ ಇದ್ರೆ ಒಂದು ಕ್ಯಾಬ್ ಅಲ್ಲಿ ಒಂದ್ ದಿನ ಓಡಾಡಕ್ಕೆ ಆ ದುಡ್ಡು ಫುಲ್ ಕಂಪ್ಲೀಟ್ ಖರ್ಚು ಆಗ್ಬಿಡತ್ತೆ. ಸೊ ಇನ್ಫ್ಲೇಷನ್ ಅಂದ್ರೆ ಅದು ನೀನು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ತುಂಬಾ, ಅಂದ್ರೆ ಮ್ಯೂಚುವಲ್ ಫಂಡ್ಸ್ ಅಂತ ಒಂದೇ ಅಲ್ಲ, ನೀನು ಸ್ಟಾಕ್ ಮಾರ್ಕೆಟ್ ಅಲ್ಲೂ ಸ್ಟಾಕ್ಸ್ ಅಲ್ಲಿ ಹಾಕಿದ್ರು ಇದೇ ಇರುತ್ತೆ. ಬಟ್ ಕಾಯ್ಬೇಕು, ನಿನ್ ಪೇಷನ್ಸ್ ಒಂದು ಇರಬೇಕು. ನಿನ್ಗೆ ಇವಾಗ ಮ್ಯೂಚುವಲ್ ಫಂಡ್ ಏನು ಅನ್ನೋದು ನೀಟಾಗಿ ಅರ್ಥ ಆಯ್ತು ಅಂತ ನಾನು ಅನ್ಕೊಂತೀನಿ. ಅರ್ಥ ಆಯ್ತು ಅಂತ ಹೇಳು. ಅರ್ಥ ಆಗಿಲ್ಲ ಅಂದ್ರೆ ನೀನ್ ಇದೆಲ್ಲ ಮಾಡ್ಲೇಬೇಡಪ್ಪ, ನನಗೇನು ಅರ್ಥ ಆಗಲ್ಲ ಅಂತ ನೀನು ಕಮೆಂಟ್ ಮಾಡು ಡೈರೆಕ್ಟ್ ಆಗಿ. ಏನಕ್ಕಂದ್ರೆ ನಿನ್ಗೆ ಅಧಿಕಾರ ಇದೆ, ನಿನ್ಗೆ ಹೇಳೋದು ಅಧಿಕಾರ ಇದೆ. ನಾನು ಕೇಳಿಸ್ಕೊಂತೀನಿ. ಏನೇ ಒಂದು ನೆಗೆಟಿವ್ ಇದ್ರು ನೀನು ಹೇಳು. ಏನಾದ್ರೂ ನೆಗೆಟಿವ್ ಇದ್ರೆ ನಾನು ಅದನ್ನ ತಿದ್ಕೊಂತೀನಿ 100% ತಿದ್ಕೊಂತೀನಿ. ನಿನಗೆ ನಿಜವಾಗ್ಲೂ ಈ ತರ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅಥವಾ ಬಿಸ್ನೆಸ್ ಬಗ್ಗೆ ನಿನಗೆ ನಿಜವಾಗ್ಲೂ ಕಾಂಟೆಂಟ್ ನಿಜವಾಗ್ಲೂ ಇದು ಬೇಕು ಅಂದ್ರೆ ನೀನು ನನ್ನ ಟೆಲಿಗ್ರಾಮ್ ಚಾನಲ್ನ ಫಾಲೋ ಮಾಡು. ಏನಕ್ಕಂದ್ರೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ನಾನು ಕೆಳಗಡೆ ಹಾಕಿರ್ತೀನಿ. ಸೊ ಬೇಸ್ ಮಾಡ್ತಾ ಇದ್ದೀನಿ, ನಾನು ಸೆಗ್ರಿಗೇಟ್ ಮಾಡ್ತಾ ಇದ್ದೀನಿ ಎಲ್ಲ ಆಡಿಯನ್ಸ್ನ ನಾನು ಸೆಗ್ರಿಗೇಟ್ ಮಾಡ್ತಿದ್ದೀನಿ. ಮೇನ್ ನಿನ್ನ ಸೆಗ್ರಿಗೇಟ್ ಮಾಡ್ತಿದ್ದೀನಿ. ನೀನು ಯಾವುದಕ್ಕೆ ಸೂಟ್ ಆಗ್ತೀಯಾ ಅದ್ರ ಬಗ್ಗೆ ನಾನು ನಿನಗೆ ಹೇಳ್ತೀನಿ. ಏನಕ್ಕಂದ್ರೆ ನೀನು ಸ್ಕಿಲ್ ಕಲಿಬೇಕು, ನೀನು ಡೆವಲಪ್ ಆಗಬೇಕು, ನಿನ್ನ ಜೊತೆ ನಾನು ಡೆವಲಪ್ ಆಗ್ತೀನಿ, ನಿನ್ನ ಜೊತೆ ನಾನು ದುಡ್ಡು ಸಂಪಾದನೆ ಮಾಡ್ತೀನಿ, ನನ್ನ ಜೊತೆ ನೀನು ದುಡ್ಡು ಸಂಪಾದನೆ ಮಾಡು. ಲೆಟ್ಸ್ ಬಿ ಎ ಪಾರ್ಟ್ನರ್. ನಾನು ನೀನು ಸೇರ್ಕೊಂಡು ಪಾರ್ಟ್ನರ್. ನನಗೆ 100K ಸಬ್ಸ್ಕ್ರೈಬರ್ಸ್ ಬಂದಿದ್ದ ದಿನ, 100K ಸಬ್ಸ್ಕ್ರೈಬರ್ಸ್ ಬಂದಿದ್ದ ದಿನ ನಾನು ನೀನು ಸೇರ್ಕೊಂಡು ಲೈವ್ ಟ್ರೇಡ್ ಮಾಡೋಣ. ಲೈವ್ ಟ್ರೇಡ್. ನಾನು ಎಲ್ಲ ಬೇರೆ ನೀನು ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲಿ ನೋಡ್ತಾ ಇರೋ ಟ್ರೇಡರ್ಸ್ಗಳ ಥರ ಇಷ್ಟು ಲಾಭ ಬಂದಿದೆ, ಇಷ್ಟು ಬಂದಿದೆ, ಅಷ್ಟು ಬಂದಿದೆ ಹೇಳಲ್ಲ. ಫ್ಯಾಕ್ಟ್ ಹೇಳ್ತೀನಿ ಅಷ್ಟೇ. ನೋಡು, ಎಷ್ಟು ಲಾಸ್ ಆಗುತ್ತೆ ಅಷ್ಟೇ ಪ್ರಾಫಿಟ್ ಆಗುತ್ತೆ. ನೀನು ರಿಸ್ಕ್ ರಿವಾರ್ಡ್ ರೇಷೋ ಹೆಂಗೆ ಇಟ್ಕೊಂತೀಯ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಮೋಷನ್ನ ಹೇಗೆ ಕಂಟ್ರೋಲ್ ಮಾಡ್ತೀಯಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿನಗೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಸೊ 100K ನೆನ್ಪಿಟ್ಕೊ. ಶೇರ್ ಮಾಡಿ ಈ ವಿಡಿಯೋ, ಎಷ್ಟು ಜನಕ್ಕಾಗತ್ತೆ ಅಷ್ಟು ಜನಕ್ಕೆ ಶೇರ್ ಮಾಡು. ನಿನಗೆ ಯಾವುದು ಡಿಫಿಕಲ್ಟ್ ಲ್ಯಾಂಗ್ವೇಜ್ ಇಲ್ಲದೆ, ಯಾವುದು ಡಿಫಿಕಲ್ಟಿ ನಿನಗೆ ಇಲ್ಲದೆ ನಾನು ನಿನಗೆ ಹೇಳ್ಕೊಡ್ತೀನಿ. ಓಕೆ, ಸಿಗುವ. ಏನಂತೀಯ? ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬರ್ಲಾ? ಚೆನ್ನಾಗಿದೆ ತಾನೇ? ನೀನು ಚೆನ್ನಾಗಿರು. ನೀನು ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದಂಗೆ. ಹೆಸರು ನೆನ್ಪಿಟ್ಕೋ, ಶೊನಾಯ್. ಶೊನಾಯ್ ಅಂದ್ರೆ ನಾನಲ್ಲ, ನೀನು.